ಅಯ್ಯೋ ಕೈಯಂತೂ ಹೆಂಗ್ ನೋವಾಗ್ಬಿಟ್ಟೈತೆ. ಯಪ್ಪ ಇವ್ನು ಯಾವ ತಿಕ್ಕಳಂತಾನು ಮಾಡಿದ್ದೆಲ್ಲ ಒಂದೊಂದಲ್ಲಪ್ಪ. ಅಯ್ಯೋ ನಾನು ಹೋಗಿ ಹೋಗಿ ಅವನಿಗೆ ಶೇಕ್ ಹ್ಯಾಂಡ್ ಕೊಟ್ಟೆ. ಶೇಕ್ ಹ್ಯಾಂಡ್ ಕೊಡು ಅಂತ ಕೈ ತಿರುವಿಕ್ಬಿಟ್ಟ. ಉಚ್ಕೆಣೈತೆ ಉಣ್ಕೈತೇನೋ. ಹೋಗಿ ತೋರಿಸ್ಕೊಬರ್ಬೇಕು ಮೂಳೆ ಡಾಕ್ಟ್ರ್ ಹತ್ರ ಹೋಗಿ ಕೈ ತೋರಿಸ್ಕೊಂಬಂದು ಕೈ ಆದ್ರೂ ಕಟ್ಟಿಸ್ಕೊಂಬರ್ಬೇಕು. ಯಪ್ಪ ಊತ ಬಂದೈತೆ, ನೋವ್ತಾ ಐತೆ. ನಾನು ಹೋಗಿ ಹೋಗಿ ಆ ತಿಕ್ಲಿಗೆ ಶೇಕ್ ಹ್ಯಾಂಡ್ ಕೊಟ್ನಲ್ಲಪ್ಪ ಅನ್ನಿಸ್ತೈತೆ. ಹುಟ್ಟು ತಿಕ್ಳು ನನ್ನ ಮಗ ಅಂದ್ರೆ ತಿಕ್ಳು ನನ್ನ ಮಗ. ಥೂ, ಇಂಥ ನನ್ನ ಮಕ್ಳು ಯಾಕಿರ್ತಾರೋ ಅನ್ಸುತ್ತೆ ಊರಲ್ಲಿ. ಯಪ್ಪ ನಾನು ಹೋಗಿ ಹೋಗಿ ಅವನಿಗೆ ಕೊಟ್ಬಿಟ್ಟೆ. ನಾನು ಬುದ್ಧಿ ಕೆಟ್ಟವಳು, ನನ್ನ ಬುದ್ಧಿ ಇಲ್ದವಳು. ಒಂದು ಎಲ್ಲೋತು ಕಾಣಿಸ್ತಾನೆ ಇಲ್ವಲ್ಲ. ಈ ಮಕ್ಕಳು ಬೇರೆ ಇಲ್ಲೇ ಕೂತ್ಕೊಂಡವಳೆ. ಎಲ್ಲೋತು ನಮ್ಮ ಸೊಂದು? ಆಗ್ಲಲ್ಲ ನೋಡಂಗಾಗುತ್ತೆ, ಆಗ್ಲಲ್ಲ ಇವ್ರ ಮಂತಕ್ಕೆ ಬರಂಗಾಗುತ್ತೆ. ಸುಂದು ನೋಡೋಕ್ಕಾಗಿ ಆಗ್ಲಲ್ಲ ಬತ್ತೀನಿ ನಾನಿಲ್ಲಿ. ಯಾಕೆ ಸೌಮ್ಯಕ್ಕ ಹಾಕಿ ಕೂತ್ಕೊಂಡಿದ್ದೀರಾ? ಎಲ್ಲ ಎಲ್ಲೋದ್ರು ಮನೇಲಿ? ಹೊಲ್ದತ್ರ ಹೋಗಿದ್ದಾರೆ ಕಣೆ. ನಮ್ಮ ಜಮೀನಿಂದು ಸ್ವಲ್ಪ ಏನೋ ಸಮಸ್ಯೆ ಆಗ್ಬಿಟ್ಟಿತ್ತಾ, ಹೊಲ್ದತ್ರ ಹೋಗಿದ್ದಾರೆ ಕಣೆ. ಸುಸು ಯಾಕೆ? ಏನಿಲ್ಲ, ನಾನು ಸುಮ್ಮನೆ ಬಂದೆ, ಮನೇಲಿ ಯಾರೂ ಕಾಣಿಸ್ತಾ ಇರಲಿಲ್ವಲ್ಲ, ಅದಕ್ಕೆ ಎಲ್ಲ ಎಲ್ಲಿಗೆ ಹೋದ್ರು ಅಂತ. ಸುಂದ್ರ ಎಲ್ಲೋದ್ರು? ನಮ್ಮಯ್ಯಪ್ಪನೂ ಅಲ್ಲಿಗೆ ಹೋಗೈತಿ. ಹೊಲ್ದಕ್ಕೆ ನಮ್ಮತ್ತೇನೂ ನಮ್ಮಯ್ಯಪ್ಪ ಎಲ್ಲನೂ ಹೋಗವ್ರೆ. ಹೌದೇನು? ಅದಕ್ಕೆ ಕಾಣಿಸ್ತಿಲ್ಲ, ನಾನೆಲ್ಲ ಹೋಗವ್ರೆ ಎಲ್ಲನ. ಮನೆಗೆ ನೀವು ಒಬ್ಬರೇ ಕೂತ್ಕೊಂಡಿದ್ರಲ್ಲ, ಅದಕ್ಕೆ ಕೇಳಿದೆ ಅಷ್ಟೇನೆ. ಯಪ್ಪ ಈಗಳೆ ನಿಮ್ಮ ಆಂಟಿ ಮಾವ ಅತ್ತಿಕ್ಕಳು ನನ್ನ ಮಗ ನನ್ನ ಕೈ ಚೆಂದಾಗಿ ನೋವು ಮಾಡಿಬಿಟ್ಟವನೇ ಕಣೆ. ಸರಿಯಾಗಿ ನೋವಾಗ್ಬಿಟ್ಟೈತೆ. ಯಪ್ಪ ಇಲ್ಲೋಡು ಭಾಳ ಊತ ಬಂದ್ಬಿಟ್ಟೈತೆ ಕಣೆ ಸುಸು. ಯಪ್ಪ ಎಷ್ಟು ಒಂಥರ ಊತ ಬಂದಂಗಾಗೈತೆ, ಕೈ ಹಿಂಗೆ ಆಡ್ಸೋಕ್ಕಾಗ್ತಿಲ್ಲ ಕಣೆ, ಹಂಗಾಗೈತೆ. ಹೋಗಿ ಹೋಗಿ ನಾನು ಅತ್ತಿಕ್ಳಿಗೆ ಶೇಕ್ ಹ್ಯಾಂಡ್ ಕೊಟ್ನಲ್ಲಪ್ಪ ಅನ್ನಿಸ್ತೈತೆ. ಹಾಗೆ ಮತ್ತೆ ನಮ್ಮ ಮಾಮ ಅದಕ್ಕೆ ತಿಳಿಯಲ್ವಲ್ಲ ಅಕ್ಕ. ತಿಳಿಯೋದಾಗಿದ್ರೆ ಬಿಡಪ್ಪ ಅನ್ಬೋದು, ಅದಕ್ಕೆ ತಿಳಿಯಲ್ಲ, ಏನಿಲ್ಲ, ಅದಕ್ಕೆ ಸ್ವಲ್ಪ ಗೊತ್ತಾಗಲ್ವಲ್ಲ, ಅದಕ್ಕೆ ಹಂಗೆ. ಏನು ಮಾಡೋಕ್ಕಾಗಲ್ಲ. ತಿಳಿಯೋರ್ನಾದ್ರೆ ಚೆನ್ನಾಗಿ ಬೈಬೋದು, ತಿಳಿದಿಲ್ದಾರನ್ನ ಏನು ಬೈಯೋಕ್ಕಾಗುತ್ತೆ. ಅದಕ್ಕೆ ಅಯ್ಯಮ್ಮ ಹೆಂಡ್ತಿ ಕೈ ಬಿಟ್ಟು ಸುಮ್ಮನಾಗಿ ಅವಳಿ. ಬಿಡು ಇವನ್ನ ತಿಕ್ಲಂತ ನಿನ್ನೆ ಕರ್ಕೊಂಡು ಹೋಗೋದು ಅಂತ. ನಮ್ಮಮ್ಮ ಇನ್ನೇನು ತಮ್ಮ ಅಂತ ನಮ್ಮಮ್ಮ ಇವ್ ಬಕ್ಕಿ ಕೂತೆ ನೋಡ್ಕೊಂತೈತಿ. ಇವರೇ ನೋಡ್ಕೊಂತಾರೆ, ಇನ್ನೇನು ಮಾಡೋಕ್ಕಾಗುತ್ತೆ. ಅದು ಮಾತ್ರೆ ಕೊಡ್ಸಿರಿ ಚೆನ್ನಾಗಾಗುತ್ತೆ, ಆಸ್ಪತ್ರೆ ತೋರಿಸಿ. ಮಾತ್ರೆ ಕೊಡಿಸಿಲ್ಲ, ಅದಕ್ಕೇ ಹಿಂಗೇನೆ ಸ್ವಲ್ಪ ಒಂದೊಂದು ತಡಿ ಅದರ ಈ ಜಾದಾಗ ಹೆಂಗಮ್ಮ ಏನು ಮಾಡ್ತೀನಿ ಎಂಬುದು ಗೊತ್ತಾಗಲ್ಲ. ಒಂದೊಂದು ತಡಿ ಭಾಳ ತಲೆ ಕೆಟ್ಟಂಗೆ ಆಗ್ಬಿಡುತ್ತೆ, ತಲ್ಲು ಉಜಾಗ್ಬಿಡುತ್ತೆ ಭಾಳನ. ಹೋಗತ್ಲಾಗಿ ಎಂಥ ಕೆಲಸ ಆಗ್ತಾವಂಗಾತು. ಯಪ್ಪ ಭಾಳ ಕಷ್ಟ ತಾಯಿ. ಹೋಗ್ಕೊಯ್ಯಿ ಅಂತ ನನಗೆ ಭಾಳ ನೋವಾಗ್ಬಿಡ್ತು. ಬಾರಲ್ಲ ಪಾಪ. ಅದು ಹೆಂಗೆ ಬಿಡೋಣ, ನಾವೇನು ಬಿಡಲ್ಲ. ತಲೆ ಕೆಳಗಾದ್ರೂ ಬಿಡಲ್ಲ ಬಾ. ಯಾಕತ್ತೆ ಏನಾಯ್ತು? ಅಲ್ಲ ಸೌಮ್ಯ, ಇವಾಗ ನಮ್ಮ ಬೋರು 6 ಸಾಲ ಅಟ್ಕೆ ಗಿಡ ಅವ್ರಿಗೆ ಬರ್ತೇವೆ ಅಂತ ಅಳತೆ ಮಾಡಿಸಿ ಅವ್ರು ಕರ್ಕೊಂಬಂದು, ಅವಳು ಪೊಲೀಸ್ ಆಗ್ಯವಳಲ್ಲ ಒರ್ಸಿ, ಪೊಲೀಸು ಹೆಂಗೆ ಬೇಕಾದ್ರೂ ಮಾಡ್ಬೋದು ಅಂತ ಅವ್ರಿಗೆ ಅಳತೆ ಮಾಡೋರಿ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ನಮ್ಮ ಹೊಲ್ದ ಕಳಿಕೆ ಅಳತೆ ಮಾಡಿಸ್ಯವಳೆ. ಹೆಂಗಿದ್ದಳು ಅಡಿಕೆ ಗಿಡ ಬೋರು ಎಲ್ಲನ ಅವ್ರಿಗೆ ಹೋಗುತ್ತೆ ಅಂತೀನಿ ನೋಡಮ್ಮ. ಅದಕ್ಕೇನೆ ದಾರಿ ಬಿಡ್ತಾರೆ ಅಂತ ನಾವು ಅದಕ್ಕೆ ದಾರಿಗೆ ಕಳ್ಳೆ ಹಾಕಿರೋದನ್ನ ಏನೇಂದ್ರೂ ತೆಗಿಯಲ್ಲ. ನನಗಂತೂ ಸುಂದರ ಕಣ್ಣು ಹೊಡಿತಾ ಇದ್ದಾನೆ, ಇಂಥ ಸಿಟ್ಟಲ್ಲೂ ನನಗೆ ಕಣ್ಣು ಹೊಡಿತಾ ಇದ್ದಾನೆ ಸುಂದರ. ಅಯ್ಯೋ ಅಲ್ಲ ಕಣ್ಣು ಹೊಡಿಯೋದು ನೋಡಿ, ಎಷ್ಟು ಪ್ರೀತಿ. ಸಿಟ್ಟಲ್ಲಿದ್ರೂ ನನಗೆ ಎಷ್ಟು ಪ್ರೀತಿ ಕೊಡ್ತಾ ಇದ್ದಾನೆ ಸುಂದರ. ನನಗಂತೂ ನೋಡ್ತಾನೇ ಇರ್ಬೇಕು ಅನ್ಸುತ್ತೆ. ಅದಕ್ಕೆ ಈ ಸುಂದರನ ನೋಡ್ಬೇಕಂತಲೇ ನಾನು ಇವ್ರ ಮನೆ ಹತ್ರ ಆಗಲಿಲ್ಲ ಬರೋ ಹಾಗಾಗುತ್ತೆ. ಆಗಲಿಲ್ಲ ಇಲ್ಲಿಗೆ ಬರ್ತೀನಿ. ಕಣ್ಣು ಹೊಡಿತಾ ಇದ್ದಾನೆ. ಬಿಡಬಾರ್ದು, ಅದ್ಯಾಕೆ ಬಿಡ್ತೀವಿ, ನಾವು ಮಾತ್ರ ಬಿಡೋದಿಲ್ಲ. ಅದೇನೇ ಆದರೂ ಚಿಂತೆ ಇಲ್ಲ, ನಾವು ಮಾತ್ರ ಬಿಡೋದಿಲ್ಲ ಬಿಡು. ಬಿಡಬೇಡ್ರಿ, ಅದ್ಯಾಕೆ ಬಿಡ್ತೀರಾ? ಎದ್ರಕಂಡ್ರೆ ಎದುರಿಸ್ತಾರೆ ಅವಳು. ಯಾಕಂದರೆ ಪೊಲೀಸೆಲ್ಲ ನಾನು ಏನು ಮಾಡಿದ್ರು ನಡೀತೈತೆ ಅಂತ. ನಾನು ಪೊಲೀಸು, ನಾನು ಗೌರ್ಮೆಂಟ್ ಕೆಲಸದಾಗಿದ್ದೀನಿ, ನಾನು ಅಳತೆ ಮಾಡಿದ್ರೆ ಸ್ವಲ್ಪ ದುಡ್ಡು ಕೊಟ್ಟು ಏನು ಬೇಕಾದ್ರೂ ಮಾಡಿಸ್ಬೋದು ಅನ್ಕೊಬಿಟ್ಟಾಳೆ ವರ್ಷಿತ. ಏನಾದರೂ ಬಿಡಬೇಡ್ರಿ ಕಣ್ಕೊಂಬ್ಲಕ್ಕಯ್ಯ. ಬಿಡಬೇಡ್ರಿ. ಬಿಡಲ್ಲ ಸುಸು, ನಾವೇನೇ ಆದರೂ ಕಡೆ ನಾವು ಬಿಡೋದಿಲ್ಲ. ಅದೇನಾಗುತ್ತಾ ಆಗಲಿ ನೋಡೋಣ, ನಾವು ಮಾತ್ರ ಬಿಡೋದಿಲ್ಲ ನೋಡು. ಅದು ಯಾರು ಬಂದು ಹೇಳಿದ್ರು ಬಿಡೋದಿಲ್ಲ ನೋಡೋಣ. ನಾನು ಇನ್ನೂ ಜಾಸ್ತಿನೇ ಹಾಕಿಸ್ತೀನಿ ಕಳ್ಳೆನ ನೋಡೋಣ. ನಾವು ಅಳತೆ ಮಾಡಿಸೋವರೆಗೂ ನಾನು ಅಳತೆ ಮಾಡಿಸ್ತೀನಿ, ನಾವು ಅಳತೆ ಮಾಡಿಸೋವರೆಗೂ ನೀವೇನು ಇಲ್ಲಿ ಓಡಾಡಂಗಿಲ್ಲ ಅಂತ ಹೇಳ್ತೀನಿ. ನಾವು ಮತ್ತೆ ಅವ್ರು ಅಳತೆ ಮಾಡಿಸಿದ್ರು ಅಂತ ಹೇಳಿ ಬಿಟ್ಕೊಟ್ಟು ಸುಮ್ಮನೆ ಇರೋಕ್ಕಾಗುತ್ತಾ? ನಾವು ಅಳತೆ ಮಾಡಿಸೋದು ಬೇಡವೆ? ಅವ್ರಿಗೆ ಯಾಕೋ ಜಾಸ್ತಿ ಆಯ್ತಪ್ಪ ವರ್ಷಿದು. ಏನಿಲ್ಲ, ಅವಳಿಗೆ ಗ್ರಾಂಚಾರ ನೆಟ್ಕಿರಲ್ಲ ಅಂತ ಹೇಳ್ಬೇಕಾಗಿತ್ತು. ಅದೇಂಗೆ ಅವ್ಳು ಮಾಡಿದ ತಕ್ಷಣ ಬಿಟ್ಬಿಡ್ತಾರೆ. ಇವಾಗ ಹೆಂಗೆ ಅವ್ರಿಗೂ ಆಯ್ತಾ? ನಮ್ದಲ್ಲ ಇಲ್ಲನ ನಾವು ಅತ್ಲಾಗ ಅಡಿಕೆಗಳು ಇಕ್ಕಿದ್ವಲ್ಲ, ಅತ್ಲಾಗಳಿದ್ದಾರೆ. 6 ಸಾಲ ಅಡಿಕೆ ಗಿಡ ಬೋರಿಂದು 6 ಸಾಲ ಅಡಿಕೆ ಗಿಡ ಬರ್ತವೆ ಅಂತ. ಹೆಂಗಿದ್ದಾರೆ ನೋಡಮ್ಮ. 6 ಸಾಲ ಅಡಿಕೆ ಗಿಡ ಹೆಂಗೆ ಬಿಟ್ಬಿಡ್ತಾರೆ ಅವಿಗೆ? ಇವಾಗ ಅದು ಯಾರಿಗೆ ಬರುತ್ತೆ? ಚಂದ್ರಪ್ಪ ಅವ್ರಿಗೆ ಬರುತ್ತಾ ಏನು ರಮೇಶಪ್ಪ ಅವ್ರಿಗೆ ಬರುತ್ತಾ? ಇವಾಗ ಫಸ್ಟು ನಮ್ಮ ಅಣ್ಣಂದು ಇವಾಗ ಯಾರಕ್ಕೆ ಬಂದೈತೆ? ಯಾರು ಚಂದ್ರಣ್ಣಂದು ರಮೇಶ್ ಅಣ್ಣಂದ್ರಕ್ಕೆ ಬಂದೈತೆ, ಸ್ವಲ್ಪ ಹೆಚ್ಚಿಗೆ ಬಂದೈತೆ. ಇವ್ರದ್ದು ರಮೇಶ್ ಅಣ್ಣ ಇರ್ದು ನಮ್ದ್ರಕ್ಕೆ ಬಂದೈತಿ. ಹಿಂಗಾಗೈತಿ. ಇವ್ರನ್ನೇ ಕೇಳಬೇಕು, ವರ್ಷಿತನ್ನೇ ಕೇಳಬೇಕು, ಅವಳನ್ನೇ ಕೇಳ್ಕೋಬೇಕು. ಇವಾಗ
ಅವಳಿಗೆ ಬರುತ್ತಂತೆ ಅವರಿದಕ್ಕೆ ನಮ್ಮ ರಮೇಶ್ ಅಣ್ಣರಿಗೆ ಬರುತ್ತೆ ಬಿಡು. ಅವ್ರನ್ನಾದ್ರೆ ಹೆಂಗ ಶಾಂತಮ್ಮನ ಕೇಳ್ಬೋದು. ಇವ್ರದ್ದಾದ್ರೆ ಕಷ್ಟ, ಇವರಿಬ್ರು ಒಳ್ಳೆಯವರಲ್ಲ ಇವರು. ಈ ಮೀನು ಅವಳೇನೇ ಇವರೆಲ್ಲ ವರ್ಷ ಒಳ್ಳೆಯವರಲ್ಲ ಈ ನನ್ನ ಮಕ್ಕಳೆಲ್ಲನ ಬಿಡೋದಿಲ್ಲ. ನಾವು ಅಳತೆ ಮಾಡಿಸ್ತೀವಿ. ಇವಾಗ ದುಡ್ಡು ಕೊಟ್ಟು ಕರ್ಕೊಂಬಂದೇವೆ, ಎತ್ಲ ಬೇಕಾದ್ರೂ ಅಳಿಸ್ತಾರ ಅವ್ರು. ಯಾಕಂದರೆ ಇವಾಗ ಎಲ್ಲ ಮಾಡ್ಕೊಂಡವ್ರೆ ಎಂಬುದು ಅಟ್ಟುರಿಗೆ ದಾರಿ ಬಿಡಲ್ಲ ಅಂತೇಳಿ ಹಿಂಗೋದ್ರೆ ಒಂದಿಟ್ಟು ಹಿಂಗೆ ತೋರಿಸಿರಿ ಬಿಡ್ತಾರೆ ಅಂತ, ಒಂದಿಟ್ಟು ಹೆಚ್ಚು ಕಮ್ಮಿ ಮಾಡಿರಿ ಬಿಡ್ತಾರೆ ಅಂತ. ಎಂತೆಂಥ ಒಟ್ಟರ್ಕು ಜನ ಇರ್ತಾರಪ್ಪ. ಥೂ ಎಂತೆಂಥವ್ರು ಇರ್ತಾರೆ ಪ್ರಪಂಚದಾಗ, ಹೆಮ್ಮಂಗಾಗುತ್ತೆ. ಅಲ್ಲ ಅವಳು ಓದಿಸಿ ಪೊಲೀಸ್ ಅಂತ ಎದುರ್ಸಕ್ಕೆ ಬಂದವಳು ಅವಳು ನನಗೆ. ನಾನು ಪೊಲೀಸ್ ಅದ್ದಕ್ಕೆ ನಾವೇನು ಹೆದರಿಕೆ ಬಿಡ್ತೀವಿ. ಅದೇನಾಯ್ತು ನಾನು ಹೇಳ್ತೀನಿ, ಪೊಲೀಸ್ ಆಗಿ ನೋಡಿ ಇಂಥದ್ದೇ ಮೋಸ ಮಾಡೋದು ಇವಳು ಅಂತ ಹೇಳ್ತೀನಿ. ನಾವು ಮಾಡಿಸ್ತೀವಿ, ನಾವು ಬಿಡಲ್ಲ. ಅವಳು ಆಳ್ತೆ ಮಾಡಿಸ್ತಕ್ಕೆ ಬಿಟ್ಕೊಟ್ಟು ಸುಮ್ಮನಾಗ್ಬಿಟ್ರೆ ಕೈ ಕಟ್ಕೊಂಡು ಅದಂಗೆ ನಾವು ಬಿಟ್ಕೊಟ್ಬಿಡ್ತಾರೆ. ಈ ಕಡೆಗೆ ಈ ನನ್ನ ಮಗ ಇಲ್ಲಿ ಮೇಲೆ ವರ್ಷ ಇತ್ಲಾಗ ಬತ್ತಿಯ ಅಂತಿದ್ದ. ಮೇಲೇನ ಕರೆಕ್ಟಾಗೈತೆ. ಇವಾಗ ಅಲ್ಲೇ ಕೆಳಗಡೆನೇ ಇದಾಗಿರೋದು. ನಾವು ಅಡಿಕೆ ಗಿಡ ಇಕ್ಕಿದ್ದೀವಲ್ಲ ಆ ಗದ್ದೆಗೆ ಇದಾಗಿರೋದು ಸೌಮ್ಯ. ಮೇಲ್ಗಡೆ ಸರಿಯಾಗೈತೆ. ಈ ವರ್ಷ ಹೇಳ್ತಿದ್ನಲ್ಲ ಇತ್ಲಾಗ ಬಂದವನೇ ಅಂತ. ಅಲ್ಲೇ ನೀನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಅಷ್ಟೇ. ಇನ್ನೊಂದು 10 ಅಡಿ 5 ಅಡಿ ಏನೋ ಹೆಚ್ಚು ಕಡಿಮೆ ಬರುತ್ತೆ ಅಷ್ಟೇ. ಬಿಟ್ಕೊಟ್ರಾಯ್ತು. ಕೆಳಗೆ ಅಡಿಕೆ ಗಿಡನೂ ಬೋರ್ ಹೋಗುತ್ತಲ್ಲ, ಅದೇ ನಮ್ಗೆ ಇವಾಗ ಸಮಸ್ಯೆ ಆಗಿರೋದು. ಮೇಲೆ ನಾನು ನನ್ನ ಮಗಗೆ ಬಿಟ್ಕೊಟ್ಟು ಸುಮ್ಮನಾಗ್ಬೋದತ್ತ. ಹಾಳಾಗಿ ಹೋದ್ರೂ ಹೋಗುತ್ತೆ ಅಂತ ಬಿಟ್ಕೊಡ್ಬೋದು. ಇವಾಗ ಈ ಕಡೆಗೇ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರೋದು ಕೆಳಗೆ. ಹಿಂಗಾಗೈತೆ. ಒಂದೊಂದು ಥರ ಕ್ರಾಸ್ ಆಗೈತೆ. ಅದಕ್ಕೇ ಅದು ಏನು ಮಾಡ್ಬೇಕಂಬುದು ಗೊತ್ತಾಗಿಲ್ಲ. ಇವಾಗ ನನ್ನ ಮಕ್ಕಳು ಬೇರೆ ಹಿಂಗೆ ಆಡ್ತಾ ಇದ್ದಾರೆ. ನಾವು ಬಿಡೋದಿಲ್ಲ. ನಾನು ಏನೇ ಅಂದರೂ ಬಿಡೋದಿಲ್ಲ ಬಿಡು. ಅದೇನಾಗುತ್ತಾ ಆಗಲಿ ನೋಡೋಣ. ನನಗಂತೂ ಸುಂದ್ರ ನೋಡೋಣ ನಮ್ಮಂಗಾಗ್ತೈತೆ. ಸಿಟ್ಟು ಮಾಡ್ಕೊಂಡಿರ್ವಲ್ಲ ಚೆನ್ನಾಗಿ ಕಂತಾನೆ. ಅಲ್ಲಿ ಜನ ಕೈದಾನ ನನ್ನ ಬಂಗಾರ. ನೀನು ಬೇರೆ ಕೈ ನೋವಾಗೈತಿ. ನೀನು ಹೋಗಿ ಆ ತಿಕ್ಕಳಿಗೆ ಸೇಕೆಂಡ್ ಕೊಡಕ್ಕೆ ಹೋಗಿದ್ಯಾ. ನೀನು ಬಂದಿದ್ರೆ ಚೆನ್ನಾಗಿತ್ತು. ನೀನು ಚೆನ್ನಾಗಿ ಮಾತಾಡ್ತಿದ್ದೆ. ಅವ್ರ ಸಾರ್ಗಳು ತೆಗೆಲ್ಲ ಸರಿಯಾಗಿ ಕ್ವಶನ್ ಮಾಡ್ತಿದ್ದೆ. ನಾನೇನು ಕೇಳ್ತಿದ್ದೆ, ನೀವು ಹೆಂಗೆ ಮಾಡಿರಿ, ಎಲ್ಲಿಂದ ಎಲ್ಲಿಗೆ ಅಳತೆ ಮಾಡಿದ್ರಿ ಅಂತ ಕೇಳಬೇಕಾಗಿತ್ತು. ನಾನು ಎಲ್ಲೋಡು ಅದೇ ಓದಿಲ್ಲ ಅಂತ ನಾನು ಎಲ್ಲೋಡು ಬುದ್ಧಿಗೆ ಮಾತ್ರ ದೊಡ್ಡವಳು. ನಾನು ಅಕ್ಷರ ಜ್ಞಾನ ತಿಳ್ಕೊಂಡಿಲ್ಲ ಅಂತಂದ್ರೂ ನಾನು ಇವತ್ತು ಹೆಂಗಿದ್ದೀನಿ ಅಂತ ನನಗೆ ಗೊತ್ತೈತಿ. ನಾನು ಇವತ್ತೆಷ್ಟು ಇಂಟೆಲಿಜೆಂಟ್ ಇದ್ದೀನಿ ಗೊತ್ತಾ. ಸೌಮ್ಯ, ಅದಕ್ಕೇ ನಾನು ಬಿಡಲ್ಲ ಅಂತ ಹೇಳಿದ್ದೀನಿ. ಕಳ್ಳೆ ಹಾಕಿರೋದು ಮಾತ್ರ ತಗ್ಸಲ್ಲ, ಯಾವುದೇ ಕಾರಣಕ್ಕೂ ಇನ್ನೂ ತಗ್ಸಲ್ಲ. ಅದೇನು ಮಾಡ್ತಾರೆ ಮಾಡಲಿ, ಗೊತ್ತಾಗುತ್ತೆ. ಕೆಳಗೆ ಓಡಾಡ್ಬೋದು ಅಂತ ಇವಾಗ ನಮಗೆ 6 ಸಾಲ ಅಡಿಕೆ ಗಿಡ ಬರ್ತಾವಲ್ಲ, ಅಲ್ಲಿ ಓಡಾಡ್ಬೋದು ಅಂತ. 6 ಸಾಲ ಅಡಿಕೆ ಗಿಡದಾಗ ಬಿಡಲ್ಲ, ಇಲ್ಲ ಓಡಾಡ್ಕೊಡ್ದು ನಿಮ್ಮದು. ನಾವು ಅಳತೆ ಮಾಡ್ಸೋವರೆಗೂ ನೀವು ಓಡಾಡ್ಕೊಡ್ದು ಅಂತೀನಿ. ನನ್ನ ಸುಂದ್ರ ಬಂದರೆ ಎಷ್ಟು ಚೆನ್ನಾಗಿ ಮತ್ತ ಇಟ್ಟಾದೆ. ಹಂಗಂದ್ರೆ ಒಂದು ಕಣ್ಣು ಹೊಡೆದೇ ಬಿಟ್ಟ. ನನಗಂತೂ ಖುಷಿಯಾಗ್ಬಿಡ್ತು. ಅಂತ ಸಿಟ್ಟಲ್ಲೂ ನನಗೆ ಕಣ್ಣು ಹೊಡಿತಾ ಇದ್ದಾನೆ ಅಂದರೆ ಸುಂದ್ರ. ಇಂಥ ಸಿಟ್ಟು ಮಾಡ್ಕೊಂಡಾಗಲೂ ನನಗೆ ಒಂದ್ಸತಿ ಕಣ್ಣು ಮುಟ್ಟಿಸ್ಬಿಟ್ಟ. ಬಿಡಬೇಡ್ರಿ, ಏನಾದರೂ ಆಗ್ಲೇಳು. ಬಿಡಲ್ಲ ಕಣಸು, ನಾವು ಬಿಡಲ್ಲ. ಅದು ಯಾರು ಬಂದು ಹೇಳಿರು ಬಿಡಲ್ಲ. ನಾವು ಮಾಡಿಸ್ತೀವಿ ನಡಿಯಮ್ಮ. ಹೋಗೋನೆಲ್ಲ ತಗೊಂಡು ಕೊಟ್ಟು ಬರೋಣ ನಡಿ. ಅಳತೆ ಮಾಡೋಕ್ಕೆ ಎಲ್ಲ ಕೊಟ್ಟು ಬರೋಣ. ಕೊಟ್ಟು ಬಂದ್ರೇನೆ ಗೊತ್ತಾಗೋದು. ನಾವು ಕಟ್ಟು ಬರೋಣ ಕಣಮ್ಮ. ಅಳತೆ ಮಾಡೋಕ್ಕೆ ಸರ್ವೆ ಮಾಡೋಕ್ಕೆ ಕಟ್ಟು ಬಂದರೆ ಗೊತ್ತಾಗುತ್ತೆ. ಬಂದು ಅಳತೆ ಮಾಡಿದಾಗ ಅವ್ರು ಮಾಡ್ಸ್ಯಾರಂತ ನಾವು ಕೈ ಕಟ್ಕೊಂಡು ಕುತ್ಕೊಂಡ್ರೆ ಅವ ಬಿಟ್ಟು ಸುಮ್ಮನೆ ಯಾರು ಬಿಡಲ್ಲ. ಯಾರೇ ಆಗ್ಲೇಳು, ಪಕ್ಕದ ಹೊಲ್ದಾರು ಮಾಡ್ಸ್ಯವ್ರಿ, ಅವ್ರ ಹೊಲ್ದಕ್ಕೆ ಏನಾರ ಬಂತು ಅಂದರೆ ಇವರು ಮಾಡಿಸ್ತಾರೆ. ಅಳತೆ ಮಾಡಿಸ್ತಾರೆ ಇವರು. ನಾವು ನೋಡಬೇಕು ಎಲ್ಲಿಂದ ಎಲ್ಲಿ ಬರುತ್ತೆ ಅಂತ ಹೇಳಿ ಇವರು ನೋಡ್ಬೇಕಂತ ಇವರು ಅಳತೆ ಮಾಡಿಸ್ತಾರೆ. ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ. ನಾವು ಅದು ಬಸ್ತಿ ಕಟ್ಟಿ ನಾವು ಅಳತೆ ಮಾಡಿಸ್ತೀವಿ. ನಾವು ಯಾವಾಲೆನೆಲ್ಲನ ಸರ್ವೆ ಮಾಡಿಸ್ತೀವಿ. ಸರ್ವೆ ಮಾಡಿಸ್ದಾಗ ಗೊತ್ತಾಗುತ್ತೆ. ಅವ್ರು ಮಾಡ್ಸ್ಯಾರ ಅಂತೇಳಿ ನಾವು ಸುಮ್ಮನೆ ಹಂಗೆ ಬಿಟ್ಕೊಂಡು ಕುತ್ಕೊಂಡ್ರೆ ಆಗುತ್ತಾ? ಹಂಗೆ ಬಿಟ್ಟರೆ ಆಗಲ್ಲ. ಇತ್ಲ ಬೋರು 6 ಸಾಲ ಅಡಿಕೆ ಗಿಡ ಎಲ್ಲ ಬತ್ತವಂತ ಅಳತೆ ಮಾಡ್ತಾ ಇದ್ದಾರೆ. ಯಾಕಂದರೆ ನಾವು ಅಡಿಕೆ ಗಿಡ ಇಕ್ಕಿದ್ವಿ ಎಂಬುದು ಹೊಟ್ಟೆ ಉರಿಗೆ ಹಿಂಗೆ ಮಾಡ್ತಾ ಇದ್ದಾರೆ. ನಾ ಬಿಡಲ್ಲ, ಏನಾದರೂ ಪರವಾಗಿಲ್ಲ, ನಾ ಬಿಡಲ್ಲ. ನೋಡ್ತಾ ಇರಿ, ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆನೇ ಮೂವಿನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.